ನೀವು ಫಾಕ್ಸ್ಕಾನ್ದು ಬೆಳವಣಿಗೆನ ನೋಡಿದ್ದೀರಿ. ಇದನ್ನ ನಾವು ಬಹಳ ವರ್ಷಗಳಿಂದ ಫಾಕ್ಸ್ಕಾನ್ ಅವ್ರನ್ನ ಆಪಲ್ ಅವ್ರನ್ನ ಮನವೊಲಿಸಿ ಅವ್ರಿಗೆ 300 ಎಕರೆ ಭೂಮಿಯನ್ನ ಕೊಟ್ಟು ಇನ್ಸೆಂಟಿವ್ಸ್ ಕೊಟ್ಟು ಎಲ್ಲವನ್ನ ಮಾಡಿ ಈ ಫಾಕ್ಸ್ಕಾನ್ ಆಗಿದೆ. ಹೀಗಾಗಿ ಇದು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ IT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ನಮ್ಮೆಲ್ಲರ ಒಂದು ಪ್ರಯತ್ನ, ಇದು ರಾಜ್ಯದ ಪ್ರಯತ್ನ. ಅಷ್ಟವೈ ವೈಷ್ಣವ್ರಿಗೆ ಅಷ್ಟು ಅವ್ರಿಗೆ ಅದರಿಂದ ಕ್ರೆಡಿಟ್ ತಗೋಬೇಕಾಗಿದ್ರೆ ಒಂದು ಸಮೈ ಕಂಡಕ್ಟರ್ ಇಂಡಸ್ಟ್ರಿನ ಕೊಡಿ. ಯಾವ ರೀತಿ ನೀವು ಇಲ್ಲಿ 3 ಜನ ಸಮೈ ಕಂಡಕ್ಟರ್ ಇಂಡಸ್ಟ್ರಿದವ್ರು ಬಂದಿದ್ರಿ ಇಲ್ಲಿ ಕಂಪನೀಸು, ನಾನು ಹೇಳಕ್ ಹೋಗೋದಿಲ್ಲ, ಅದು ಸೀಕ್ರೆಸಿ ಇದರಿಂದ ಮಾತನಾಡಕ್ ಹೋಗೋದಿಲ್ಲ. 3 ಜನ ಬಂದ್ರು ಇಲ್ಲಿ, ನಮ್ಮಲ್ಲಿ ಒಪ್ಪಿಗೆ, ನಮ್ಮಲ್ಲಿ ಇಂಟ್ರೆಸ್ಟ್ ತೋರಿಸಿ, ಇಚ್ಛೆಯನ್ನ ತೋರಿಸಿ ಡೆಲ್ಲಿಗೆ ಹೋದ್ರು, ಅವರು ಬೇರೆ ಬೇರೆ ಕಡೆ ಡೈವರ್ಟ್ ಆದ್ರು. ಹಾಗಿದ್ರೆ ನೀವು ಕ್ರೆಡಿಟ್ ತಗೊಳ್ಳಿ. ಅದೊಂದು ಸಮೈ ಕಂಡಕ್ಟರ್ ಇಂಡಸ್ಟ್ರಿ ಕೊಟ್ಟು ನಾವು ಕೊಟ್ಟಿದ್ದೀವಿ ಅಂತೇಳಿ ಅಶ್ವಿನಿ ವೈಷ್ಣವ್ ಅವರು ಕ್ರೆಡಿಟ್ ತಗೊಳ್ಳಿ. ಅದನ್ನ ಬಿಟ್ಟು ಈ ತರ ಇದು ಶೋಭೆ ತರುವಂತದ್ದಲ್ಲ. ಅದಕ್ಕೆ ಅಶ್ವಿನಿ ವೈಷ್ಣವ್ ನಾನು ನಿನ್ನೆ ಟ್ವೀಟು ಮಾಡಿದ್ದೀನಿ. ನಮಗೆ ಯಾವ ರೀತಿ ಮೈಕ್ರೋನ್ ಇದೆ, ಟಾಟಾ ಇದೆ, SCL ಟೆಕ್ ಫಾಕ್ಸ್ಕಾನ್ ಇದೆ. SCL ಟೆಕ್ ಫಾಕ್ಸ್ಕಾನ್ ಯಾಕೆ ಕರ್ನಾಟಕ ಬರಲಿಲ್ಲ? ಅವ್ಯಾಕೆ ಬರಲಿಲ್ಲ ಕರ್ನಾಟಕಕ್ಕೆ? ಒಂದು ಸಮೈ ಕಂಡಕ್ಟರ್ ಇಂಡಸ್ಟ್ರೀಸ್ ಏನಾಗಿದೆ, ಇವರು ತಮ್ಮ ಬೇಕಾಗಿದ್ರೆ ಆಸಾಮು ಅಲ್ಲಿ ಆಗ್ಬಾರ್ದು ಅಂತ ಹೇಳೋದಲ್ಲ, ಆಸಾಮು, ಮಹಾರಾಷ್ಟ್ರ, ಆಮೇಲೆ ಗುಜರಾತ್, BJP ರೂಲ್ ಸ್ಟೇಟ್ಸ್ಗೆ ಅವ್ರನ್ನ ಕಳಿಸ್ತಾರೆ. ಯಾಕಂದ್ರೆ ಇವ್ರ ಹತ್ರ PLI ಅವ್ರ ಹತ್ರ ಇರ್ತದೆ, ಇನ್ಸೆಂಟಿವ್ಸ್ ಏನಿದೆಯಲ್ಲ ಅದು ಇನ್ಸೆಂಟಿವ್ಸ್ ಆಗಿರ್ತದೆ. ಅದರ ಸಲುವಾಗಿ ಅವ್ರು ಹೋದವ್ರನ್ನ ಬೇರೆ ಕಡೆ ಕಳಿಸ್ತಾರೆ. ಅಶ್ವಿನಿ ವೈಷ್ಣವ್ ನಾನು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನೀವು ಕ್ರೆಡಿಟ್ ತಗೊಳಕತ್ರಿ. ನಮಗೆ ಒಂದು ಸಮೈ ಕಂಡಕ್ಟರ್ ಇಂಡಸ್ಟ್ರಿಯನ್ನ ಯಾವ ರೀತಿ ಮೈಕ್ರೋನ್ ಟಾಟಾ ಇದೆಯಲ್ಲ ಅಂತ ದೊಡ್ಡದಾದಂಥ ಮೈಕ್ರೋನ್ ಒಂದು ಸಮೈ ಕಂಡಕ್ಟರ್ ಇಂಡಸ್ಟ್ರಿಯನ್ನು ಕೊಟ್ಟು ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ದಿವಸ ಮೋದಿ ಸರ್ಕಾರ, BJP ಸರ್ಕಾರ, ಅಶ್ವಿನಿ ವೈಷ್ಣವ್ ಅವರು ಕೊಟ್ಟಿದ್ದೀವಿ ಅಂತ ಹೇಳಿ ಅಂಥದನ್ನು ಕೊಟ್ಟು ಇವತ್ತಿನ ದಿವಸ ಅದಕ್ಕೆ ಕ್ರೆಡಿಟ್ ತಗೊಳ್ಳಿ ಅಂತ ಹೇಳಿ ನಾನು ಅವ್ರಿಗೆ ಕೇಳ್ಕೊತೇನೆ.